ಹಾಯ್ ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣಂತ. ಉಪ್ಪಿನಕಾಯಿ ಸೈಡಿಗಿದ್ರೆ ಊಟದ ರುಚಿನೇ ಬೇರೆ ಹತ್ತೈತಿ. ಮತ್ತು ಒಂದು ರೊಟ್ಟಿ ಉಣ್ಣೋರು 2 ರೊಟ್ಟಿ ಉಣ್ತಾರೆ. ಬರ್ರಿ ಇವತ್ತು ಮಸ್ತಂಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣಂತ. ನಾನಿಲ್ಲಿ 3 ಮಾವಿನಕಾಯಿ ತೊಗೊಂಡು ಚೆಂದಂಗಿ ತೊಳೆದು ಅದನ್ನು ನಾನು ಕಟ್ ಮಾಡ್ಕೊಳಕತ್ತೀನಿ. ಮ್ಯಾಗಿನ ತುಂಬು ನಾವು ಕಟ್ ಮಾಡಿ ಒಗಿಬೇಕಾಗ್ತೈತಿ. ಅದನ್ನು ನಾನು ಗೊಟ್ಲಿ ಎಲ್ಲ ತೆಗೆದು ಚೆಂದಂಗಿ ಕಟ್ ಮಾಡಿಕೊಂಡು ಹಿಂಗೆ ಸ್ಕ್ವೇರ್ ಇಲ್ಕಿಂತ ನಿಮ್ಗೆ ಯಾವುದು ಶೇಪ್ ಬೇಕಾದ ಶೇಪ್ನಾಗ ನೀವು ಕಟ್ ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಉಪ್ಪು. ನಿಮಗೆ ಎಷ್ಟೆಷ್ಟು ಅಳತಿ ಏನೇನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಆಮೇಲೆ ನಾನು ಇಲ್ಲಿ ಎಣ್ಣೆ ಹಾಕಿನಿ. ಎಣ್ಣೆ ಒಳಗೆ ಜೀರಿಗೆ ಹಾಕಿ, ಬೆಳ್ಳುಳ್ಳಿ ಹಾಕಿ ಮತ್ತು ಕರಿಬೇವು ಹಾಕಿ ಚೆಂದಂಗಿ ಅದೆಲ್ಲ ಫ್ರೈ ಆದ್ಮ್ಯಾಗ ಅದಕ್ಕೆ ಎಣ್ಣೆ ತಡ್ಕ ಕೊಟ್ಟಿನಿ. ಇದನ್ನು ನೀವು ಒಂದು 3 ದಿನ ಹೊರಗೆ ಇಡಬೇಕಾಗ್ತೈತಿ. ಆಮೇಲೆ ಬಾಟ್ಲಿ ಒಳಗೆ ನೀವು ಸ್ಟೋರ್ ಮಾಡಬೇಕು. ಚೆಂದಂಗಿ ನಾನಿಲ್ಲಿ ಕಲ್ಸಾತೀನಿ ನೋಡ್ರಿ. 3 ದಿನ ಇಲ್ಲಾಂದ್ರೆ 1 ವಾರ ನೀವು ಚೆಂದಂಗಿ ಎಳಗಾಡಿಸಿ ಇದನ್ನು ಹೊರಗೆ ಬಿಸಿಲಾಗಿ ಇಡಬೇಕಾಗ್ತೈತಿ. ಆಮೇಲೆ ನೀವು ಇದನ್ನು ಆರಾಮಾಗಿ ಗ್ಲಾಸಿನ ಬಾಟ್ಲಿ ಒಳಗೆ ಸ್ಟೋರ್ ಮಾಡಿ ಇಡ್ಬೋದು. ನಾನು ಲಾಸ್ಟಿಗೆ ಹಾಕಿದ್ದು ಮ್ಯಾಂಗೋ ಪಿಕಲ್ ಮಸಾಲ. ನಿಮಗೆ ಮ್ಯಾಂಗೋ ಪಿಕಲ್ ಮಸಾಲದ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದನ್ನು ಗ್ಲಾಸದು ನೀಟಂಗಿ ಒರೆಸಿದು, ಆಮೇಲೆ ಅದು ಏನೂ ಹಸಿ ಇರಬಾರ್ದು ಒಳಗೆ, ಅಂಥ ಜಾರ್ನಾಗ ನೀವು ಇದನ್ನು ಸ್ಟೋರ್ ಮಾಡಿ ಇಡಬೇಕು. ಆಮೇಲೆ ನೀವು ಇದನ್ನು 1 ವರ್ಷ ನಾನು ಹೊರಗಡೆ ಇಡ್ತಿಂದ್ರೆ ಏನೂ ಆಗಂಗಿಲ್ಲ. ಎಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನಾಗ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.